ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಅಸ್ಟ್ರಾಲಜರ್ ಪ್ರಿಡಿಕ್ಟಿವ್ ಗುರು ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿರಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ. ಇವತ್ತಿನ ದಿವಸ ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾಳ ವಿಷಾದವಾದ ಒಂದು ದಿವಸ. ತುಮಕೂರು ಶ್ರೀಗಳಾಗಿರ್ತಕ್ಕಂಥ ಶಿವಕುಮಾರ್ ಸ್ವಾಮೀಜಿಯವರು ನಿಧನರಾಗಿರ್ತಕ್ಕಂಥ ದಿವಸ. 1 ಏಪ್ರಿಲ್ 1907 ಹುಟ್ಟಿರೋದು. 1 ಏಪ್ರಿಲ್ 1907 ಇಸ್ವಿ. ಇವತ್ತಿಗೆ ಹೆಚ್ಚು ಕಮ್ಮಿ 111 ವರ್ಷಗಳಾಗಿದೆ. ಮಾಗಡಿಯಲ್ಲಿ ಹುಟ್ಟಿರೋದವರು. ಭಾಳ ಒಂದು ದೊಡ್ಡ ಪ್ರಪಂಚಕ್ಕೆ ಅಂತ ಹೇಳ್ಬೋದು, ಒಳ್ಳೆ ತ್ಯಾಗ ಮಾಡಿದ್ದಾರೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫಸ್ಟ್ ಮಾಡಿರ್ತಕ್ಕಂಥದ್ದಲ್ಲಿ ತುಮಕೂರಲ್ಲಿ ಮೊಟ್ಟ ಮೊದಲಾಗಿರ್ತಕ್ಕಂಥವ್ರು. ಸಾವಿರಾರು ಲಕ್ಷಾಂತರ ಜನಕ್ಕೆ ವಿದ್ಯೆನೇ ಭಾಳ ಇಂಪಾರ್ಟೆಂಟ್. ವಿದ್ಯೆ ಕಲಿಸ್ಕೊಟ್ರೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅವ್ರು ಹೇಳಿರೋದು ಒಂದು ಭಾಳ ಇಂಪಾರ್ಟೆಂಟ್ ನುಡಿ ಅಂತಂದರೆ, ನೀನು ಗುರು ಆಗೋ ಬದಲು 10 ಜನನ ಗುರುವಾಗಿ ಮಾಡು ನೀನು, ಆವಾಗ ನಿನ್ನ ಜನ್ಮ ಪಾವನ ಆಗುತ್ತೆ, ಆ ಶಿವ ಮೆಚ್ತಾನೆ ಅಂತ ಒಂದು ನಾಣ್ಣುಡಿ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಆ ರೀತಿಯಾಗಿರ್ತಕ್ಕಂಥ ಪುಣ್ಯಾತ್ಮರು ಮತ್ತೆ ನಮ್ಮ ಕರುನಾಡಲ್ಲಿ ಹುಟ್ಟು ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಹಾಗಿದ್ರೆ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ಬುಧ ಮಕರ ರಾಶಿಗೆ ಪ್ರವೇಶ ಮಾಡಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ರಾಶಿ ಫಲಗಳನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮೊದಲಿಗೆ ಇವಾಗ ಡೇಟ್ಸ್ನ ನಾನು ಹೇಳ್ಬಿಡ್ತೀನಿ. ಇದೇ ವೀಕೆಂಡ್ ಗುರುಜಿಯವರು ಹುಬ್ಳಿಗೆ ಬರ್ತಾ ಇದ್ದಾರೆ. ಜನವರಿ 26ನೇ ತಾರೀಕಿಗೆ. ಫೆಬ್ರವರಿ 9ಕ್ಕೆ ಶಿವಮೊಗ್ಗದಲ್ಲಿ ಕ್ಲಾಸಸ್ ಇರುತ್ತೆ. 4 ದಿನದ ನಕ್ಷತ್ರ ನಾಡಿ ಇದು. 4 ದಿನದಲ್ಲಿ ಹೇಳ್ಕೊಡ್ತಾರೆ ಗುರುಜಿ. ಫೆಬ್ರವರಿ 23ಕ್ಕೆ ಮಂಗಳೂರು ಅಂತ ಹೇಳ್ತಾ, ಮಾರ್ಚ್ 9 ಹಾಗೂ 10ನೇ ತಾರೀಕಿಗೆ ಬೆಂಗಳೂರಿನಲ್ಲಿರುತ್ತೆ. 4 ದಿನದಲ್ಲಿ ಗುರುಜಿ ಹೇಳ್ಕೊಡ್ತಾರೆ. ಒಂದು ವಾರ ಅಷ್ಟೇ ಇರೋದು. ಇವಾಗ ಸೋಮವಾರ ಆಗೋಗಿದೆ. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಸೊ ಗುರುಜಿ, ರಾಶಿ ಫಲಗಳನ್ನ ಖಂಡಿತ. ನಿನ್ನೆ ಬುಧ ಮಕರ ರಾಶಿಗೆ ಪ್ರವೇಶ ಆಗಿದೆ. ಭಾಳ ಒಂದು ಫ್ರೆಂಡ್ ರಾಶಿ ಅಂತ ಹೇಳ್ಬೋದು. ರಾಶಿಯ ಫಲ ಹೇಗಿರುತ್ತೆ ಬುಧನ ಒಂದು ಪ್ರವೇಶದಿಂದ ಅಂತ ಇವತ್ತು ಹೇಳ್ತೀನಿ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತಂದರೆ, ಎಜುಕೇಷನ್ ಮಾಡ್ತಕ್ಕಂಥವ್ರು ಸ್ವಲ್ಪ ಹಿಂದೇಟಾಗ್ತಕ್ಕಂಥದ್ದು, ಕಾಂಬಿನೇಷನ್ ಬರ್ತಕ್ಕಂಥ ಸ್ವಲ್ಪ ಹಿಂದೇಟಾಗ್ತಕ್ಕಂಥದ್ದು. ಬಟ್ ಕೊನೆ ಮೂಮೆಂಟಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ತಾರೆ. ಈ ಫಲ ಗೋಚಾರ ಫಲ ಮುಂದಿನ ತಿಂಗಳು 7ನೇ ತಾರೀಕುವರೆಗೂ ಹೇಳ್ತಕ್ಕಂಥದ್ದು. ವೈವಾಹಿತರು ಅಂದರೆ ಫ್ಯಾಮಿಲಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ವೈಮನಸ್ಯ ಹೆಚ್ಚಾಗ್ತಕ್ಕಂಥದ್ದು, ವಾಗ್ವಾದ ಹೆಚ್ಚಾಗಿ ನಡೀತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಕೆಲಸದ ವಿಚಾರದಲ್ಲಿ ಎಕ್ಸಲೆಂಟ್, ಹೆಚ್ಚು ಓಡಾಟ, ಹೆಚ್ಚು ಡಿಸ್ಕಷನ್, ಹೆಚ್ಚು ಮಾತುಕತೆ ಕಂಪ್ನಿಗಳಲ್ಲಿ ಅಥವಾ ಕೆಲಸದ ವಿಚಾರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ವ್ಯಾಜ್ಯದಲ್ಲಿರ್ತಕ್ಕಂಥವ್ರಿಗೆ ಸಂಧಾನಕ್ಕೆ ಬರ್ತಕ್ಕಂಥದ್ದು, ಸಂಧಾನಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಮತ್ತು ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಆಲ್ರೆಡಿ ಹೇಳಿದ್ದೀನಿ, ಹೊಸದಾಗಿ ಮದುವೆ ಆಗ್ತಕ್ಕಂಥವ್ರಿಗೆ ಸ್ವಲ್ಪ ಏನಾದ್ರು ನಿಮ್ಮ ದಶಾಭುಕ್ತಿಗಳಲ್ಲಿ ಬುಧ ಬಂದಿದ್ದರೆ ಮಾತುಕತೆಯಲ್ಲಿ ನಿಂತು ಹೋಗ್ತಕ್ಕಂಥ ಸಮಯ ಸ್ವಲ್ಪ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಸ್ವಲ್ಪ ದಿವಸ ಒಂದು ತಿಂಗಳು 2 ತಿಂಗಳು ಆದ ನಂತರ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿ ವೃಷಭ ನೋಡೋಣ ಹೇಗಿದೆ ಅಂತ. ವೃಷಭ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ. ಜಸ್ಟ್ ಓದಿದ್ರೆ ಸಾಕು, ಟಕ್ಕಂತ ಗ್ರಾಸ್ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಬುಧನ ಒಂದು ಇರ್ತಕ್ಕಂಥ ಮನೆ ತೋರಿಸ್ತಾ ಇದೆ. ಅದು ಬಿಟ್ಬಿಟ್ಟು ಕೆಲಸದಲ್ಲಿರೋರಿಗೆ ಒಂದು ಚೇಂಜ್ ಆಫ್ ಜಾಬ್ ಸಿಗ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಇಲ್ಲಿ ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಸಡನ್ ಯಾರ್ಯಾರು ವೃಷಭ ರಾಶಿಲಿದ್ದಾರೆ, ಒಂದು ಚೇಂಜ್ ಆಫ್ ಜಾಬ್ ಅಥವಾ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸಡನ್ ಚೇಂಜು, ಅಥವಾ ಇರ್ತಕ್ಕಂಥ ಡಿಪಾರ್ಟ್ಮೆಂಟಲ್ಲೇ ಒಂದು ಚೇಂಜು ಅಥವಾ ಸಣ್ಣ ಸೀಟಿಂಗ್ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಬಟ್ ಜಾಬಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ಹೆಚ್ಚಾಗಿ ಬಾಸಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಆಮೇಲೆ ಯಾವುದೇ ಒಂದು ಜಗಳಕ್ಕೆ ಅಥವಾ ಲಿಟಿಗೇಷನ್ಗೆ ಬಾಸ್ ಜೊತೆ ಹೋಗೋದು ಬೇಡ ಅಂತ ಒಂದು ಸಜೆಷನ್ನು. ಸ್ವಲ್ಪ ಟೈಮ್ ಬೀಯಿಂಗ್ ಸೈಲೆಂಟ್ ಆಗಿ ಬಿಟ್ಬಿಟ್ರೆ ಆಮೇಲೆ 10ನೇ ಮನೆಗೆ ಹೋದಾಗ ಅದ್ಭುತವಾಗಿರ್ತಕ್ಕಂಥ ಫಲ ತೋರಿಸುತ್ತೆ. ಆಮೇಲೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಟೈಮ್, ಇಷ್ಟಪಟ್ಟು ಆಗೋರಿಗೆ
ಒಬ್ರು ಏನೋ ಇಷ್ಟಪಡ್ತಾ ಇದ್ದೀರಾ ಮನೇಲಿ ಸ್ವಲ್ಪ ಕೇಳಬೇಕು ಅನ್ನೋರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ. ಆರೋಗ್ಯದ ವಿಚಾರದಲ್ಲಿ ಭಾಳ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಸಮಯ. ಬುಧ ದಶೆ ಬುಧ ಭುಕ್ತಿ ನಡೀತಾ ಇದ್ದರೆ ಖಂಡಿತ ಆ ಫಲಗಳು ಡೆಫಿನೆಟ್ಲಿ ಆಗುತ್ತೆ. ಅದು ಬಿಟ್ಟರೆ ಇನ್ನು ಓವರಾಲ್ ವೃಷಭ ರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ. ಇನ್ನು ಮಿಕ್ಕ ರಾಶಿ ಆಮೇಲೆ ಮಾತಾಡೋಣ. ಖಂಡಿತವಾಗ್ಲು. ಹಾಗೆ ವೀಕ್ಷಕರೇ, ಇವಾಗ ಕೈಲಾಶ್ ಯಂತ್ರ ಬೇಕು ಅಂತ ಹೇಳಿದ್ರು ಕೂಡ ಸ್ಥಾಪನೆ ಮಾಡಿ ತುಂಬಾ ಜನ ಇವಾಗ ವೇಟ್ ಮಾಡ್ತಿದ್ದೀರಾ ಗುರೂಜಿ ಹತ್ರ ಮಾತನಾಡೋದಕ್ಕೋಸ್ಕರ. ಇನ್ ಕೇಸ್ ವಾಹಿನಿಯಲ್ಲಿ ಕಾಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆಫೀಸ್ಗೂ ಕೂಡ ಹೋಗ್ಬೋದು. 20 ನಿಮಿಷಗಳ ಕಾಲ ದೂರವಾಣಿಯ ಮುಖಾಂತರ ಕೂಡ ಗುರೂಜಿ ಅವ್ರ ಹತ್ರ ನೀವು ಮಾತನಾಡಬಹುದು ಅಂತ ಹೇಳ್ತಾ ಇವಾಗ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. 11/10/94. 11/10/94. ಟೈಮಿಂಗ್ಸ್ ಏನು ಮಾ? 2:50 ಬೆಳಗ್ಗೆ. 9/10/94 ಅಲ್ವಾ? 11/10/94. 11/10/94. ಹುಟ್ಟಿರುವಂತಹ ಟೈಮಿಂಗ್ಸ್ ಏನು? 2:50 ಮೈಸೂರು. ಬೆಳಗ್ಗೆ 2:50. ಬೆಳಿಗ್ಗೆ 2:50 ಮೈಸೂರು ಹುಟ್ಟಿರೋದು. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಮೇಡಮ್. ಮದ್ವೆ ಬಗ್ಗೆ ಕೇಳಬೇಕಿತ್ತು. ಖಂಡಿತ ನೋಡೋಣಮ್ಮ. ಈಗ ನಡೀತಾ ಇರ್ತಕ್ಕಂಥ ದಶಾ ನೋಡ್ತೀವಿ ಹೇಗಿದೆ ಅಂತ. ರಾಶಿ ಬಂದ್ಬಿಟ್ಟು ಧನುರ್ ರಾಶಿ, ಸರಿ ಇದೆಯಾ? ಮೂಲ ನಕ್ಷತ್ರ. ಸೂರ್ಯ ದಶೆ ನಡೀತಾ ಇದೆ. 2019 ಶನಿ ಭುಕ್ತಿ ನಡೀತಾ ಇದೆ. ಸೂರ್ಯ ಮತ್ತು ಶನಿ ನೋಡೋಣ ಕಾಂಬಿನೇಷನ್ನು. ಸೂರ್ಯನಲ್ಲಿ 1, 9, 12 ಕಾಂಬಿನೇಷನ್ ಇದೆ. ಶನಿಲಿ 2, 11 ಕಾಂಬಿನೇಷನ್, 6, 11 ಮುಂದೆ 2, 11 ಕಾಂಬಿನೇಷನ್ ಬರುತ್ತೆ. ಬುಧ ಭುಕ್ತಿಲಾಗತ್ತಮ್ಮ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸಮಯ ಕೊಡ್ತೀನಿ. ಸೂರ್ಯದಶ ಬುಧ ಭುಕ್ತಿ 2019 ಮೇಯಿಂದ ಸ್ಟಾರ್ಟ್ ಆಗುತ್ತೆ. ಈಗ ಸದ್ಯಕ್ಕೆ 3-4 ಮಂತ್ಸ್ ಇರಲ್ಲ. ನೆಕ್ಸ್ಟ್ ಇಯರ್ 2020 ಮಾರ್ಚ್ ಒಳಗಡೆ ಖಂಡಿತ ಮದುವೆ ಆಗುತ್ತೆ. ಮೂಲ ನಕ್ಷತ್ರದ ಏನಾದ್ರು ತೊಂದರೆ ಇದ್ದರೆ ನಕ್ಷತ್ರ ಚೇಂಜ್ ಮಾಡ್ಬಿಟ್ಟು ಮಾಡಿ. ಯಾಕಂದರೆ ಜನಗಳು ಸ್ವಲ್ಪ ಮೂಲ ನಕ್ಷತ್ರ ಅಂದರೆ ಹೆದರ್ಕೊಳ್ತಾರೆ. ಒಳ್ಳೊಳ್ಳೆ ಸಂಬಂಧಗಳು ಕಟ್ಟಾಗ್ತಕ್ಕಂಥದ್ದು ಒಂದು ನಕ್ಷತ್ರ ಹೆಸರಿಂದ ಭಾಳಷ್ಟು ಕಟ್ ಮಾಡ್ತಾರೆ. ನಾನು ಹೇಳೋದೇನು ಅಂತಂದರೆ, ಈ ಪುರೋಹಿತರೇ ಅರ್ಧ ಹಾಳು ಮಾಡಿಬಿಡ್ತಾರೆ. ಆ ಮೂಲ ನಕ್ಷತ್ರ ಅಂದ ತಕ್ಷಣ ಏನೋ ನಮಗೆ ಭಾಳ ಕ್ಲೋಸ್ ಇವರು ಪಕ್ಕದಲ್ಲಿರೋರು ಅವ್ರನ್ನೇ ಬಂದು ಯಾವಾಗಲೂ ಕೇಳ್ತಾ ಇರ್ತಾರೆ. ಒಂದು ದೇವಸ್ಥಾನಗಳಲ್ಲಿ ಒಂದು 20-25 ಮನೆಗಳ ಹತ್ರಗಳಿರುತ್ತೆ. ಅವರೇ ಭಾಳ ಗ್ರೇಟ್ ಅಂತ ಹೋಗ್ತಾ ಇರ್ತಾರೆ. ಆ ಒಂದು ಅಹಮಿಂದ ಯಾವುದೋ ಮೂಲ ನಕ್ಷತ್ರ ನಮ್ಗೆ ಬಂದಿದೆ ಅಂದಿದ ತಕ್ಷಣ ಬೇಡ 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 ಅದೆಲ್ಲ ಚೆನ್ನಾಗಿಲ್ಲ, ಅಯ್ಯೋ ಇದು ಮೂಲ ಬೇಡ ಬೇಡ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮಗೆ ಅಂತ. ಕೆಲವೊಂದು ಸತಿ ಜಾತಕ ಗೊತ್ತಿಲ್ಲದೆ ಆ ರೀತಿ ಹೇಳಬಾರ್ದು. ಅವರಲ್ಲಿ ಒಳ್ಳೊಳ್ಳೆ ಯೋಗಗಳಿರುತ್ತೆ, ಒಳ್ಳೆ ಒಂದು ಎಜುಕೇಷನ್ ಇರ್ತಕ್ಕಂಥದ್ದು, ಒಳ್ಳೆ ಒಂದು ಪೊಸಿಷನ್ ಇರ್ತಕ್ಕಂಥದ್ದು, ಒಳ್ಳೆ ಸೌಮ್ಯವಾಗಿರ್ತಕ್ಕಂಥವ್ರು ಇರ್ಬೋದು. ದಯವಿಟ್ಟು ಆ ರೀತಿ ತಪ್ಪು ಒಂದು ನಕ್ಷತ್ರದಿಂದ ಎಂಟೈರ್ ಜಾತಕ ಅಥವಾ ಎಂಟೈರ್ ಜೀವನ ಅಡಗಿದ್ರೆ ಬೇರೆ ಎಲ್ಲ ಯಾಕೆ ನೋಡ್ಬೇಕು ನಾವು? ಬರೀ ಒಂದು ಮೂಲ ನಕ್ಷತ್ರದ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡ್ರೆ ಬೇರೆ ಯಾವುದು ನೋಡದೇ ಬಾರ್ದು ಅಂತಂದರೆ ಮತ್ತು ಬೇರೆ ಬೇರೆ ಎಲ್ಲ ವಿಚಾರಗಳಿರ್ತಾವಲ್ಲ ಅದನ್ನೆಲ್ಲ ಮತ್ತೆ ಬಿಟ್ಬಿಡೋಕ್ಕಾಗತ್ತಲ್ಲ. ಖಂಡಿತ ಆ ಥರ ಇಲ್ಲ. ಏನಕ್ಕೆ ಹೇಳ್ತಾ ಅಂದರೆ ಭಾಳಷ್ಟು ಜನ ನನ್ನ ಹತ್ರನೂ ಬರ್ತಾರೆ, ಮೂಲ ನಕ್ಷತ್ರ ಗಂಡುಗಳು ಸೆಟ್ ಆಗ್ತಾಯಿಲ್ಲ, ಆ ನಕ್ಷತ್ರ ತೋರಿಸಿದ ತಕ್ಷಣವೇ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತಾರೆ. ದಯವಿಟ್ಟು ಚೇಂಜ್ ಆಗಬೇಕು ನಾವೆಲ್ಲ ಸೇರಿಕೊಂಡು. ಆ ಮೂಲ ನಕ್ಷತ್ರ ನಿರ್ಮೂಲನೆ ಈ ವಿಚಾರದಿಂದನೇ ಜ್ಯೋತಿಷ್ಯದ ಮೇಲೆ ಒಂದು ಅಪನಂಬಿಕೆ ಬಂದಿರತಕ್ಕಂಥದ್ದು. ಮನುಷ್ಯನ ನಾವು ಮನುಷ್ಯನಾಗಿ ಯಾವತ್ತು ನೋಡಲ್ವೋ ಅವಾಗ ಖಂಡಿತ ತಪ್ಪಾಗುತ್ತೆ. ಯಾವುದೊಂದು ಮೂಲ ನಕ್ಷತ್ರ ಬಂದಿದ ತಕ್ಷಣ ಅದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು. ಭಾಳಷ್ಟು ಜನ ಫ್ಯಾಮಿಲಿಲೇ ಆ ಮೂಲ ನಕ್ಷತ್ರ ಹುಡುಗಿಯೇ ಬೇಡ 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 ಅಂತ ಹೇಳ್ಬಿಡೋದು. ಕಂಪ್ಲೀಟಾಗಿ ನೋಡಬೇಕಲ್ಲಿ ಏನಿದೆ ಅಂತ. ಅಂದರೆ ಮೂಲ ನಕ್ಷತ್ರದಲ್ಲಿ ಬಂದರೆ ಪ್ರಾಬ್ಲಮ್ ಆಗುತ್ತೆ, ಬೇರೆ ಬಂದರೆ ಯಾವುದು ಪ್ರಾಬ್ಲಮ್ ಆಗಿಲ್ವಾ ಸಂಸಾರಗಳಲ್ಲಿ? ನೀವು ಚೆಕ್ ಮಾಡ್ಕೊಳ್ಳಿ. ಬೇರೆ ನಕ್ಷತ್ರಗಳು ಯಾರ್ಯಾರು ಆಗಿದ್ದಾರೆ ಅಲ್ಲಿಂದ ಎಲ್ಲ ಭಾಳ ಚೆನ್ನಾಗಿದೆಯಾ, ಎಲ್ಲ ಜೀವನ ಎಲ್ಲ ಚೆನ್ನಾಗಿದೆಯಾ? ಖಂಡಿತ ನಾವು ಜ್ಯೋತಿಷ್ಯನ ಒಂದು ಮಾರ್ಗದರ್ಶಿಯಾಗಿ ತೊಗೊಂಡೋಗ್ಬೇಕು. ಬ್ರ್ಯಾಂಡೆಡ್ ಮಾಡಬೇಡಿ ನನ್ನ ರಿಕ್ವೆಸ್ಟು. ಎಲ್ಲೆಲ್ಲಿ ಪುರೋಹಿತರಿದ್ದಾರೆ, ಎಲ್ಲೆಲ್ಲಿ ಜ್ಯೋತಿಷ್ಯರು ಮಾಡ್ತಾ ಇದ್ದಾರೆ, ಕೂಲಂಕುಷವಾಗಿ ಜ್ಯೋತಿಷ್ಯ ಕಲಿತು ಕರೆಕ್ಟಾಗಿ ಹೇಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಬಿಟ್ರೆ ಹಂಗಾಗುತ್ತೆ ಇದಾಗುತ್ತೆ, ಖಂಡಿತ ಆ ಥರ ಯಾವ್ಯಾವುದೂ ಇಲ್ಲ. ಎಲ್ಲೂ ಕೂಡ ನಿದರ್ಶನಗಳು ಇಲ್ಲ. ಮೂಲ ನಕ್ಷತ್ರ ಮಾಡಿರೋರು ಅವರು ಅದಾಗತ್ತೆ ಇದಾಗುತ್ತೆ, ಮಾವನ್ಗೆ ಅದಾಗುತ್ತೆ ಇದಾಗುತ್ತೆ ಏನೇನೋ ಇದೆ. ಎಲ್ಲಿ ನಿದರ್ಶನ ಇದೆ? ಎಕ್ಸಾಂಪಲ್ಸ್ ಹಾಕಬೇಕು. ಏನಕ್ಕೆ ನಮ್ಮದು ಫೇಲ್ ಆಗಿದೆ ಅಂತಂದರೆ ಯಾರ್ಯಾರು ಮದುವೆ ಆಗಿದ್ದಾರೆ ಅವ್ರಿಗೇನೂ ಆಗಿರಲ್ಲ. ಅಸ್ಟ್ರಾಲಜಿ ಶುಡ್ ಬಿ ರೆಕಾರ್ಡೆಡ್ ಸಮ್ವೇರ್. ಆ ರೆಕಾರ್ಡ್ ಮಾಡಿ ಹೇಳಬೇಕು, ನಿದರ್ಶನ ತೋರಿಸ್ಬೇಕು. ನೋಡಿ ಇಂಥ ಡೇಟಲ್ಲಿ ಹುಟ್ಟಿದ್ದಾರೆ, ಇಂಥವ್ರಿಗೆ ಹಿಂಗಾಗಿದೆ, ಇಂಥವ್ರಿಗೆ ಈ ಥರ ಎಫೆಕ್ಟ್ ಆಗಿದೆ ಅಂತ ತೋರಿಸಿ ರೆಕಾರ್ಡ್ ಇಡಬೇಕು. ಆ ರೀತಿ ಅಲ್ಲ. ಬರ್ತಕ್ಕಂಥ ದಶಾಭುಕ್ತಿ ಫೈನಲ್ ಆಗಿರುತ್ತೆ. ನಮ್ಮ ನಕ್ಷತ್ರ ನಾಡಿಯಲ್ಲಿ ರೆಕಾರ್ಡ್ ಬೇಕಾದ್ರೆ ತೋರಿಸ್ತೀವಿ. ಹಿಂದುಗಡೆ ಏನಾಗಿತ್ತು ಮುಂದುಗಡೆ ಏನಾಗುತ್ತೆ ಬರೆದಿಡ್ಬೋದು. ದಟ್ ಈಸ್ ವೈ ನಕ್ಷತ್ರ ನಾಡಿಗೆ ಹೆಚ್ಚು ಜನ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಇದು ಪರಾಶರದ ಒಂದು ಭಾಗದಿಂದನೇ ಬಂದಿದ್ರು ಕೂಡ ಇದರಲ್ಲಿ ಯಾವುದೇ ಒಂದು ದೋಷ ಹೇಳಲ್ಲ, ಯಾವುದೇ ಒಂದು ನೆಗೆಟಿವ್ ಹೇಳಲ್ಲ. ಗುಡ್ ಟೈಮ್ ಬ್ಯಾಡ್ ಟೈಮ್. ಈಗ ಯಾರೋ ಒಂದು ಮದುವೆ ಕೇಳಿದ್ರು ಈ ಟೈಮಲ್ಲಿ ಆಗುತ್ತೆ, ಖಂಡಿತ ಆಗುತ್ತೆ. ವರಿ ಮಾಡಬೇಡಿ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅ ಲಾಟ್. ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ. ಹಲೋ, ನಮಸ್ತೆ ಮೇಡಮ್. ಹೇಳಿಮಾ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. 4/2/89. 4/2 ಅಲ್ವಾ? 7/89. ಟೈಮಿಂಗ್ಸ್ ಏನು? 89 ಮಧ್ಯಾಹ್ನ 1:30. ಮಧ್ಯಾಹ್ನ 1:30. ಹುಟ್ಟಿರುವಂತ ಊರು? ಮಂಗಳೂರು.
ಮಂಗಳೂರು ಗುರುಜಿ ಮಂಗಳೂರಿಗೆ ಬರ್ತಾ ಇದಾರೆ ಫೆಬ್ 23ಗೆ ಮಾ ಇಂಟ್ರೆಸ್ಟೆಡ್ ಇದ್ರೆ ನಿಮ್ಮ ಫ್ರೆಂಡ್ಸ್ಗೆ ಇಂಟ್ರೆಸ್ಟ್ ಇದ್ರೆ ಬಂದು ಕಲ್ತ್ಕೊಳ್ಳಕ್ ಹೇಳಿ ಮಾತಾಡಿ ಗುರುಜಿ ಹತ್ರ. ಆಯ್ತು. ನಮಸ್ತೆ. ನಮಸ್ಕಾರ ಮೇಡಮ್, ನಮಸ್ತೆ. ಹೇಳಿ ಮೇಡಮ್. ಮಗಳ ಬಗ್ಗೆ ಏನು ಕೇಳಬೇಕಾಯ್ತು? ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಬುಧ ದಶೆ ನಡೀತಾ ಇದೆಯಮ್ಮ. ಬುಧ ದಶೆಯಲ್ಲಿ 2018-21ವರೆಗೂ ರಾಹು ಭುಕ್ತಿ. ಬುಧ ಮತ್ತು ರಾಹು ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 9-12 ರಾಹು ಚೆನ್ನಾಗಿದೆ, ನನ್ನ ಪ್ರಕಾರ ಚೆನ್ನಾಗಿದೆ. ಏನು ಕೇಳಬೇಕಾಯ್ತು? ಮದುವೆ ಆಗ್ಲಿಲ್ಲ ಮೇಡಮ್ ಸರ್. ಮದುವೆ ವಿಚಾರದಲ್ಲಿ ತಗೊಂಡು ಅಂದರೆ ಎಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಈಗ? ಹೌದು, ಬ್ಯಾಂಗ್ಳೂರಲ್ಲಿ ಜಾಬ್ ಅಲ್ಲಿ ಇದ್ದಾರೆ ಈಗ. ಕಸ್ಪಲ್ಲಲ್ಲಿ 7ನೇ ಅಧಿಪತಿ ಸೂರ್ಯ ಬರ್ತಾ ಇದೆ. ಮದುವೆ ಯೋಗ ಇದೆಯಾ ನೋಡ್ತೀವಿ. 9, 12, 2, 11 ಖಂಡಿತ ಮದುವೆ ಯೋಗ ಇದೆ. ಬಟ್ ಅವ್ರ ಕಡೆಯಿಂದ ನಿಮಗೆ ಎಸ್ ಅನ್ನೋದು ಸ್ವಲ್ಪ ಕಷ್ಟ ಅಂತ ನನ್ನ ಕ್ಯಾಲ್ಕುಲೇಷನಲ್ಲಿ ಬರ್ತಾ ಇದೆ. ಅವ್ರು ಸ್ವಲ್ಪ ಎಸ್ ಅಂತಂದರೆ ನೀವು ಮುಂದುವರಿಬೋದು. ಮುಂದೆ ಬರ್ತಕ್ಕಂಥ ಕೇತು ಭುಕ್ತಿ ಕಾಯಬೇಕು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಬರ್ತಾ ಇದೆ. ಅವರು ಒಪ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ಇಲ್ಲಿ 6 ಅಂತ ಮತ್ತೆ ಬರುತ್ತೆ, ಮತ್ತು 5. ನಾನು ಯಾವಾಗಲೂ 5 ಅಂತಂದಾಗ ಸೆಲೆಕ್ಟಿವ್ ಆಗಿಬಿಡ್ತಾರೆ, ಇವಾಗಲೇ ಬೇಡ ಅನ್ನೋದು, ಅಥವಾ ಅವ್ರು ಒಪ್ಪದೇ ಇರ್ತಕ್ಕಂಥದ್ದು, ಇಂಥದ್ದೇ ಬೇಕು ಅಂತ ಒಂದು ಸ್ವಲ್ಪ ಹಠ ಹಿಡಿತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿರುತ್ತೆ. ಸ್ವಲ್ಪ ನೀವು ಕುಜನ ಆರಾಧನೆ ಅವ್ರ ಪರವಾಗಿ ಮಾಡಿದ್ರೆ ಸ್ವಲ್ಪ ಕನ್ವಿನ್ಸ್ ಆಗ್ತಾರೆ. ಇಲ್ಲಿ ಕುಜ 2-7 ಕಾಂಬಿನೇಷನ್ ಇರೋದ್ರಿಂದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋದಾಗಲಿ ಅಥವಾ ಅಭಿಷೇಕ ಮಾಡಿಸೋದಾಗಲಿ, ಮತ್ತು ನರಸಿಂಹ ಕವಚ ಅವ್ರಿಗೋಸ್ಕರ ಹೇಳಿದ್ರೆ ಬೇಗ ಅವ್ರಿಗೆ ಇಷ್ಟಪಟ್ಟು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಳ್ಳೆಯದಾಗಲಿ, ಧನ್ಯವಾದ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ ಇದೇ ವೀಕೆಂಡ್ಗೆ ಗುರುಜಿ ಹುಬ್ಳಿಗೆ ಬರ್ತಾ ಇದ್ದಾರೆ. ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ರಾಶಿ ಫಲಗಳನ್ನ ಗುರುಜಿ ಹೇಳ್ತಾ ಇದ್ರು. ಬುಧ ಮಕರ ರಾಶಿಗೆ ಪ್ರವೇಶ ಆಗಿದೆ. ನೆಕ್ಸ್ಟ್ ಯಾವ ರಾಶಿ ಬಗ್ಗೆ ಹೇಳ್ತಾರೆ ಕೇಳೋಣ ಗುರುಜಿ. ಮಿಥುನ ರಾಶಿ ಬಗ್ಗೆ ಮಾತಾಡೋಣ. ಎಜುಕೇಷನ್ ಇರತಕ್ಕಂಥವ್ರಿಗೆ ಒಂದು ಒಳ್ಳೆ ಎಜುಕೇಷನ್ ಟೈಮ್, ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಮಾಡ್ತಾರೆ. ಆದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಅಷ್ಟಮದಲ್ಲಿರ್ತಕ್ಕಂಥ ಬುಧ, ಆ ಕನ್ಫ್ಯೂಷನ್ಸ್ ಹೋಗಬೇಕು ಅಂತಂದರೆ ಹೆಚ್ಚಾಗಿ ಬುಧನ ಧ್ಯಾನ ಅಥವಾ ವಿಷ್ಣುವಿನ ಧ್ಯಾನ ಅಥವಾ ಓಂ ಹ್ರೀಂ ನಮಃ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಯಾರ್ಯಾರಿಗೆ ಸ್ವಲ್ಪ ಇನ್ಕ್ಯೂರಬಲ್ ಇರುತ್ತೋ ಡಿಸೀಸಸ್ಸು ಅಥವಾ ಭಾಳ ದೀರ್ಘಕಾಲದ ಅನಾರೋಗ್ಯ ಇರುತ್ತೆ, ಬಳಲ್ತಾರೋ, ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಸ್ಕಿನ್ ಡಿಸೀಸ್ ಇರ್ಬೋದು, ನರ್ವಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಂದು ಬ್ಯಾಕ್ ಪೇನ್ ಇರ್ತಕ್ಕಂಥದ್ದು, ಕಾಲು ನೋವು ಇರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗುತ್ತೆ ಮಿಥುನ ರಾಶಿಯವ್ರಿಗೆ. ಇನ್ನು ಬೇರೆ ಎಲ್ಲ ವಿಚಾರದಲ್ಲೂ ಒಳ್ಳೆಯದೇ ತೋರಿಸ್ತಾ ಇದೆ. ಮನೆ ಯಾರು ಕೊಳ್ಳೋಬೇಕು, ಮನೆ ಕಟ್ಟಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಪ್ಲ್ಯಾನಿಂಗ್ ಏನಾದ್ರು ಮಾಡಿದ್ರೆ ಖಂಡಿತ ಒಂದು ಮನೆ ಕಟ್ಟತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಇನ್ನು ಮಿಕ್ಕಿದೆಲ್ಲ ಸಾಧಾರಣವಾಗಿರ್ತಕ್ಕಂಥ ಸಮಯ. ಕರ್ಕಾಟಕ ರಾಶಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ರಾಶಿ ಕರ್ಕಾಟಕ ರಾಶಿ ಒಂದು ಟ್ರಾವೆಲ್ ಟೈಮ್ ತೋರಿಸ್ತಾ ಇದೆ. ಹೆಚ್ಚಾಗಿ ಬೇರೆ ದೇಶಕ್ಕೆ ಹೋಗಿ ಬರೋದು, ಅಥವಾ ಬೇರೆ ಊರಿಗೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಒಂದು ಟ್ರಾನ್ಸ್ಫರ್ಗೆ ನಿಮಗೆ ಇನ್ಫಾರ್ಮೇಷನ್ ಬರ್ತಕ್ಕಂಥದ್ದು, ರೆಡಿಯಾಗಿ ನಿಮ್ಮದು ಟ್ರಾನ್ಸ್ಫರ್ ಈಗ ಆಗ್ತಾ ಇದೆ ಅಂತಕ್ಕಂಥದ್ದು ಇನ್ಫಾರ್ಮೇಷನ್ನು ಫೆಬ್ರವರಿ 7ನೇ ತಾರೀಕು ಒಳಗಡೆ ಬರ್ತಕ್ಕಂಥದ್ದು. ಇದು ದಶಾಭುಕ್ತಿಗಳಲ್ಲಿ ಬುಧ ಬಂದಾಗ ಖಂಡಿತ ನಿಮಗೆ ಗೋಚಾರದ ಪ್ರಕಾರ ಹೇಳ್ತಕ್ಕಂಥದ್ದು. ಹೆಚ್ಚು ಶ್ರಮ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ನಷ್ಟ ತೋರಿಸ್ತಾ ಇದೆ. ಯಾರು ವ್ಯಾಪಾರದಲ್ಲಿದ್ದರೆ ಸ್ವಲ್ಪ ನಷ್ಟ ತೋರಿಸ್ತಾ ಇದ್ದಾರೆ. ಜಾಬಲ್ಲಿರೋರಿಗೆ ಭಾಳ ಒಂದು ತಿರುಗಾಟ ತೋರಿಸ್ತಾ ಇದೆ. ಹೆಚ್ಚು ಒಂದು ಎಕ್ಸ್ಟ್ರಾ ವರ್ಕ್ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಅದು ಬಿಟ್ಟರೆ ಬೇರೆ ಯಾವುದೂ ಮೇಜರಾಗಿ ತೊಂದರೆ ಇಲ್ಲ. ಬಟ್ ಖರ್ಚು ಜಾಸ್ತಿ ಅಂತ ಒಂದು ಮೇಜರಾಗಿ ಒಂದು ಪಾಯಿಂಟ್ ಹೇಳ್ತೀನಿ ಕರ್ಕಾಟಕದವ್ರಿಗೆ. ಸಿಂಹರಾಶಿ ಎಕ್ಸಲೆಂಟ್ ಟೈಮ್, ಜಾಬಲ್ಲಿ ಎಕ್ಸಲೆಂಟ್ ಇರ್ತಕ್ಕಂಥ, ಕೆಲಸದಲ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಸಡನ್ನಾಗಿ ನಿಮ್ಗೆ ಏನಾದ್ರು ಒಂದು ಇನ್ಕ್ರಿಮೆಂಟ್ ಬೇಕು, ಇನ್ನೇನು ಹತ್ರದಲ್ಲಿ ಬರ್ತಾ ಇದೆ, ರೈಟ್ ಟೈಮ್ ಫೆಬ್ರವರಿ 7ನೇ ತಾರೀಕು ಒಳಗಡೆ ಮಾಡಿ ನಿಮ್ಮ ಪೇಪರ್ ಸ್ವಲ್ಪ ರೆಡಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಸಿಂಹರಾಶಿಲಿರ್ತಕ್ಕಂಥವ್ರು ಬುಧ ದಶ ಬುಧ ಭುಕ್ತಿ ಏನಾದ್ರು ನಡೀತಾ ಇದ್ದರೆ ನಾನು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗುತ್ತೆ. ಎಜುಕೇಷನ್ ಇರ್ತಕ್ಕಂಥವ್ರು ಏನಾದ್ರು ಎಕ್ಸಾಮ್ಸ್ ಏನೋ ಬರೀಬೇಕು, ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ, ಫೆಬ್ರವರಿ 7th ಒಳಗಡೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ, ತುಂಬ ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಮತ್ತು ಮದುವೆಗೆ ಯಾರು ಸ್ವಲ್ಪ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಸ್ವಲ್ಪ ವ್ಯಾಜ್ಯಗಳು ಸ್ವಲ್ಪ ಸಣ್ಣ ಪುಟ್ಟ ಸ್ಪಾರ್ಕಲ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೈಲೆನ್ಸ್ ಆಗಿರ್ತಕ್ಕಂಥದ್ದು ಬೆಸ್ಟು ಅಂತ ಸಜೆಷನ್ನು. ಆರೋಗ್ಯ ಎಕ್ಸಲೆಂಟ್ ಆಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ವ್ಯಾಜ್ಯದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಜಯ ಆಗ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಇನ್ನು ಮಿಕ್ಕ ಒಂದು ರಾಶಿ ಇದೆ, ಮುಗಿಸೋಣ, ನಾಳೆ ಮಿಕ್ಕಿದ್ದು ಮಾಡೋಣ. ಕನ್ಯಾ ರಾಶಿಯವ್ರದ್ದು ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರು ಎಜುಕೇಷನಲ್ಲಿ ತುಂಬ ಚೆನ್ನಾಗಿದೆ. ಭಾಳ ಸಡನ್ನಾಗಿರ್ತಕ್ಕಂಥದ್ದು, ಅರ್ಥ ಆಗ್ತಕ್ಕಂಥದ್ದು ತೋರಿಸ್ತಾ ಇರುತ್ತೆ. ಸಡನ್ನಾಗಿ ನಿನ್ನೆಯಿಂದ ಬುಧನ ಪ್ರವೇಶದಿಂದ ಕೆಲವೊಂದು ಸಬ್ಜೆಕ್ಟ್ಸು ಚೆನ್ನಾಗಿ ಓದೋರ್ಗೂ ಏನಾಗ್ಬಿಡುತ್ತೆ, ಕೆಲವೊಂದು ಸಬ್ಜೆಕ್ಟ್ಸು ಬರ್ತಾ ಇರುತ್ತೆ. ಕೆಲವೊಂದು ತಿಂಗಳು ಏನಾಗುತ್ತೆ, ಸಡನ್ನಾಗಿ ಈ ತಿಂಗಳು ಯಾಕೋ ನಂಗೆ ಸ್ವಲ್ಪ ಅರ್ಥ ಆಗ್ತಾಯಿಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ,
ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಅದೆಲ್ಲ ಏನಕ್ಕೆ ಅಂತಂದರೆ ಈ ಒಂದು ಟ್ರಾನ್ಸಿಟ್ ಆಫ್ ಪ್ಲ್ಯಾನೆಟ್ಸಿಂದ ಏನಾಗ್ತದೆ, ನಮ್ಮ ಮೈಂಡ್ಗೆ ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಮಾಡ್ತಾ ಇರುತ್ತೆ, ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥದ್ದು ಮಾಡುತ್ತೆ. ಸಿ ಆಲ್ ಪ್ಲ್ಯಾನೆಟ್ಸ್ ವಿಲ್ ಹ್ಯಾವ್ ಇನ್ಫ್ಲೂಯೆನ್ಸ್ ಆನ್ ಅಸ್. ಯಾಕಂದರೆ ಸೆಲೆಸ್ಟಿಯಲ್ ಬಾಡೀಸ್, ಹೆವೆನ್ಲಿ ಬಾಡೀಸ್ ಅಂತ ಹೇಳ್ತೀವಿ, ಖಂಡಿತ ಹೆವೆನ್ಲಿ ಬಾಡೀಸ್ ಎಲ್ಲಿದೆ? ಮೇಲಿದೆ. ಇಲ್ಲಿ ನಾವು ಎಲ್ಲೆಲ್ಲಿ ನೋಡ್ತೀವೋ ಆಕಾಶದಲ್ಲಿ ಮಾರ್ಸ್ ಆಗಿರ್ಬೋದು, ವೀನಸ್ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ನಾವೇನಾದ್ರು ಅಲ್ಲೋಗಿ ಕೂತ್ಕೊಂಡ್ರೆ ಅರ್ತ್ ನಮಗೆ ಹೆವೆನ್ಲಿ ಬಾಡಿಯಾಗಿ ಕಾಣುತ್ತೆ. ದೂರದಿಂದ ನೋಡಿದಾಗ ಅದು ಹೆವೆನ್ಲಿ ಬಾಡಿಯಾಗಿರುತ್ತೆ. ಸೊ ಹೆವೆನ್ಲಿ ಬಾಡಿ ಅಂತ ಕಂಪೇರ್ ಮಾಡಿದ್ರೆ ವಿ ಆರ್ ಆಲ್ರೆಡಿ ಇನ್ ಹೆವೆನ್ ಅಲ್ವಾ? ಅಲ್ಲೋದ್ರೆ ಇದು ಹೆವೆನ್ಲಿ ಬಾಡಿ, ಇಲ್ಲಿಂದ ಆ ಗ್ರಹ ನೋಡಿದ್ರೆ ಇಟ್ಸ್ ಎ ಹೆವೆನ್ಲಿ ಬಾಡಿ. ಸೊ ಹೆವೆನ್ಲಿ ಬಾಡಿ ಅಂತ ಹೇಳಿದಾಗ ಅದರ ಒಂದು ಪ್ರಭಾವ ಖಂಡಿತ ಇಲ್ಲಿ ಇದ್ದೇ ಇರತಕ್ಕಂಥದ್ದು. ಆ ಪ್ರಭಾವ ನಮಗೆ ಯಾವ ರೀತಿ ನಮ್ಮ ಒಂದು ಋಷಿಮುನಿಗಳು ಕೊಟ್ಟಿದ್ದಾರೆ, ಬೇಸ್ಡ್ ಆನ್ ಇಂಟರ್ಪ್ರಿಟೇಷನ್ಸ್. ಈ ರೀತಿ ಹಿಂಗೆ ಬಂದಾಗ ಈ ರೀತಿ ಪ್ರಭಾವ ಬೀರುತ್ತೆ ಅಂತ ಹೇಳಿ ಅನುಭವದಿಂದ ಕೊಟ್ಟಿರ್ತಕ್ಕಂಥದ್ದು ಮಾಡಿದ್ದಾರೆ. ಅದನ್ನು ನಾವು ಒಳಗಡೆ ಹೋಗ್ಬಿಟ್ಟು ಕೆಲವೆಲ್ಲ ಕೆದಕಿ ಬರೀ ನೆಗೆಟಿವ್ಸೇ ನಾವು ತೊಗೊಂಬರ್ತಾ ಇದ್ವಿ. ಪ್ರತಿಯೊಬ್ಬ ಮನುಷ್ಯನೂ ಪಾಸಿಟಿವ್ ಇದ್ದೇ ಇರುತ್ತೆ. ಒಂದು ಜಾತಕ ನೋಡಿದ ತಕ್ಷಣ ನಿಮ್ಮ ಜಾತಕ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಏನೋ ಏಕ್ದಮ್ ಹೇಳ್ಬಿಡ್ತಾರೆ. ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿರೋನು ಶ್ರೇಷ್ಠ. ಯಾವುದೋ ಒಂದು ಕರ್ಮಕ್ಕೆ ಇಲ್ಲಿ ಬಂದಿರ್ತಾನೆ, ಆ ಕರ್ಮನ ಮುಗಿಸ್ಕೊಂಡು ಹೋಗೋಕ್ಕೆ ಬಂದಿರ್ತಾನೆ. ನಾವು ಖಂಡಿತ ಯಾವುದೇ ಒಂದು ಜಾತಕನ ಅಧಮ ಜಾತಕ ಅಂತ ಹೇಳ್ತಕ್ಕಂಥದ್ದು ಭಾಳ ತಪ್ಪಾಗುತ್ತೆ. ಅವನ ಫಲ ಕರ್ಮಫಲದಿಂದ ಬಂದಿರ್ತಾನೆ, ಅವನಿಗೆ ಆ ಯೋಗ ಇಲ್ಲದೇ ಇರ್ತಕ್ಕಂಥದ್ದು ಇರ್ಬೋದು, ಆದರೆ ಯೋಗ್ಯತೆ ಅಂತೂ ಖಂಡಿತ ಇರುತ್ತೆ. ಯಾವಾಗ ಯೋಗ ಮತ್ತು ಯೋಗ್ಯತೆ ಎರಡೂ ಸೇರುತ್ತೋ ಆವಾಗ ಅವನು ಮಹಾನ್ ವ್ಯಕ್ತಿ ಆಗ್ತಾನೆ. ಅದನ್ನು ನಮ್ಮ ಜೀವನದಲ್ಲೂ ಅದನ್ನು ರೂಢಿ ಮಾಡ್ಕೋಬೋದು. ಸೊ ಇಲ್ಲಿ ಅಸ್ಟ್ರಾಲಜಿಲಿ ಏನಿದೆ ಅಂತಂದರೆ ಯಾವುದರಲ್ಲಿ ವೀಕ್ನೆಸ್ ಇದೆ, ಯಾವುದ್ರಲ್ಲಿ ಸ್ಟ್ರೆಂತ್ ಇದೆ, ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸ್ವಾಟ್ ಅನಾಲಿಸಿಸ್ನ ಇಲ್ಲಿ ಖಂಡಿತ ನಾವು ಇಲ್ಲಿ ಹಾಕೋಬೋದು. ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ, ಆಪರ್ಚುನಿಟಿ ಏನಿದೆ, ಥ್ರೆಟ್ ಏನಿದೆ, ಇಷ್ಟನ್ನು ಕೂಡ ನೋಡಿಕೊಂಡ್ರೆ ಖಂಡಿತ ನಾವು ವಿನ್ ಆಗ್ತಕ್ಕಂಥದ್ದು ಹಾಗೆ ಆಗುತ್ತೆ. ಸೊ ಕನ್ಯಾ ರಾಶಿಯವ್ರಿಗೆ ಎಲ್ಲ ವಿಧದಲ್ಲೂ ಚೆನ್ನಾಗಿದೆ, ಏನು ಟೆನ್ಷನ್ ಏನು ಮಾಡ್ಕೊಳ್ಬೇಕಾಗಿಲ್ಲ. ಆರೋಗ್ಯದಲ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಧಾನವಾಗಿ ಬರುತ್ತೆ ಒಂದು 7ನೇ ತಾರೀಕು ಫೆಬ್ರವರಿಗೂ, ಬಟ್ ಎಲ್ಲ ವಿಚಾರದಲ್ಲೂ ಅದ್ಭುತವಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ನಾನು ಹೇಳ್ತಕ್ಕಂಥ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಅಸ್ಟ್ರಾಲಜಿನ ಈ ಒಂದು ನಕ್ಷತ್ರ ನಾಡಿ ಒಂದು ಸಬ್ಜೆಕ್ಟ್ನ ಯಾರು ಕಲ್ತಿದ್ದಾರೋ ಒಂದು ವೇ ಆಫ್ ಲೈಫ್ನ ಖಂಡಿತ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಭಾಳಷ್ಟು ಜನ ಒಂದು ಯಾವುದೋ ಒಂದು ಜಾಬಲ್ಲಿ ಇರ್ತಾರೆ, ಒಳ್ಳೆ ಜಾಬಲ್ಲಿ ಇರ್ತಾರೆ, ಏನೋ ಒಂದು ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ, ಬಿಸ್ನೆಸ್ಗೆ ಹೋಗ್ಬಿಡೋಣ ಅಂತ ಒಂದು ಭಾಳಷ್ಟು ಆತುರ ಪಡ್ತಾ ಇರ್ತಾರೆ. ಬಟ್ ಅಲ್ಲಿ ಬಿಸ್ನೆಸ್ ಇಲ್ಲ, ತೋರಿಸ್ತಾ ಇಲ್ಲ. ಅದನ್ನು ಹಾಕಿ ಕೈ ಸುಟ್ಕೊಂಡು ಈ ಕಡೆ ಜಾಬು ಇಲ್ಲ, ಆ ಕಡೆ ಬಿಸ್ನೆಸ್ಸು ಇಲ್ಲ ಅಂದಾಗ ವಿಲ್ ವೇಸ್ಟ್ ಅವರ್ ವ್ಯಾಲ್ಯೂಬಲ್ ಟೈಮ್. ಅವಾಗ ಏನಾಗುತ್ತೆ, ಒಂದು ರಾಂಗ್ ಮೂವ್ ಏನಾಗುತ್ತೆ, ಖಂಡಿತ ನಮ್ಮ ಕೆರಿಯರ್ನೇ ಹಾಳು ಮಾಡಿಬಿಡುತ್ತೆ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಯಾರ್ಯಾರು ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರುತ್ತೋ ಅದನ್ನು ನೋಡಿಕೊಂಡಾಗ ನಿಮಗೆ ಕರೆಕ್ಟ್ ಒಂದು ಪಿಕ್ಚರ್, ಹೌದು ಹಿಂದೆ ಈ ಥರ ಎಲ್ಲ ಆಗಿತ್ತು, ಈ ಟೈಮಲ್ಲಿ ನಾನು ಕೆಲಸ ಬಿಟ್ಟೆ, ಇದೇ ಕಾಂಬಿನೇಷನ್ ಬಂತು, ಈ ಟೈಮಲ್ಲಿ ಕೆಲಸ ಸಿಕ್ತು, ಇದೇ ಥರ ಆಯಿತು, ಈ ಟೈಮಲ್ಲಿ ಕೆಲಸ ಚೇಂಜ್ ಮಾಡಿದೆ, ಈ ಥರ ಆಯಿತು. ಯಾವಾಗ ಹಿಂದೆ ನೋಡಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೋ ಖಂಡಿತ ಮುಂದೆ ಹಾಗೇ ಇರುತ್ತೆ ಅಂತ ನಿಮಗೆ ಡಬಲ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅಸ್ಟ್ರಾಲಜಿ ವಿಲ್ ಶೋ ಎ ವೇ ಅಷ್ಟೇ, ಅದು ಈ ಥರ ಹಿಂಗಿರುತ್ತೆ ಅಂತ. ಅದನ್ನು ನಾವು ಸ್ಟ್ರಾಂಗಾಗಿ ವಿಲ್ ಪವರಿಂದ ಏನಾರು ಒಂದು ನೆಗೆಟಿವ್ ಇತ್ತು ಅಂದರೆ, ವಿಲ್ ಪವರಿಂದ ಇತ್ತು ಅಂದರೆ ಅದನ್ನು ವಿಲ್ ಡೆಫಿನೆಟ್ಲಿ ಓವರ್ಕಮ್. ಅದು ಮದುವೆ ಜೀವನ ಆಗಿರ್ಬೋದು, ಅಥವಾ ಆರೋಗ್ಯ ಅನಾರೋಗ್ಯ ಆಗಿರ್ಬೋದು, ಅಥವಾ ಜಾಬ್ ರಿಲೇಟೆಡು, ಅಥವಾ ಫೈನಾನ್ಸ್ ರಿಲೇಟೆಡು. ಫೈನಾನ್ಸ್ ಏನಾದರೂ ಯಾರಿಗಾರು ಕೊಡಬೇಕು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರಿಗಾರು ಕೊಡಬೇಕು ಲಕ್ಷಾಂತರ ರೂಪಾಯಿ, ಟೈಮ್ ಇದೆಯಲ್ಲ ಮಾತಾಡಿ, ಯಾರಿಗಾರು ದುಡ್ಡು ಕೊಡಬೇಕು. ದುಡ್ಡು ಕೊಡೋ ಸಮಯದಲ್ಲಿ ಇವನು ಕೊಟ್ಟರೆ ವಾಪಸ್ ಬರುತ್ತಾ ಅಂತ ಒಂದು ಪ್ರಶ್ನಾಶಾಸ್ತ್ರ. ಎಷ್ಟು ಈಸಿಯಾಗಿದೆ. ನಾವು ಯಾರಿಗಾರು ಕೊಟ್ಬಿಟ್ಟು ಆಮೇಲೆ ಪೆಚಾಡ್ತೀವಿ, ಅದು ಬರುತ್ತೋ ಇಲ್ಲೋ, ಬರುತ್ತೋ, ಲಕ್ಷಗಟ್ಟಲೆ ಇರುತ್ತದು. ಎಷ್ಟೋ ಜನ ಪಕ್ಕದ ಮನೆಯವರು, ಅವ್ರ ಮನೆಯವರು, ಫ್ರೆಂಡ್ಸ್ ಅವರು ಅರ್ಜೆಂಟಾಗಿ ಕೇಳಿ ಒಡವೆಗಳೆಲ್ಲ ಇಟ್ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಬರ್ತಾರೆ ಆಮೇಲೆ. ಆ ಒಂದು ಸಂದರ್ಭದಲ್ಲಿ ದಿಸ್ ಆ್ಯಂಡ್ ಆಲ್ ವಿಲ್ ಹೆಲ್ಪ್ ಅಸ್ ಆ್ಯಂಡ್ ಸೇವ್. ಬಟ್ ಕರ್ಮನ ಚೇಂಜ್ ಮಾಡೋಕ್ಕಲ್ಲ, ಈ ಥರ ಆಗಲೇಬೇಕು ಅಂತಂದು ಬರೆದಿಟ್ಟಿರುತ್ತೆ. ಬಟ್ ಒಂದು ವೇ ಇರುತ್ತೆ, ಇವ್ರು ಕೊಡ್ತಾರಲ್ಲ ಅಂತ. ಅವಾಗ ನೀವು ಯೋಚನೆ ಮಾಡಿ ಏನು ಮಾಡಬೇಕು, ಕೊಡಲೇಬೇಕು ಅನ್ನೋ ಪರಿಸ್ಥಿತಿಲಿ ಸ್ವಲ್ಪ ಕೊಟ್ಟು ನೋಡ್ಬೋದು. ಅವಾಗ ಯಥೇಚ್ಛವಾಗಿ ಎತ್ತು ಕೊಡ್ತಕ್ಕಂಥದ್ದು ನೋಡಿ. ಭಾಳಷ್ಟು ಜನ ನಮಗೆ ಭಾಳ ಕಷ್ಟ ಇದೆ, ಎಲ್ಲೋ ಒಂದು ಕಡೆ ಸಾಲ ಮಾಡಿಬಿಟ್ಟಿದ್ವಿ, ಇನ್ನೇನು ನಿಮ್ಗೆ ಕೊಟ್ಟಿದ್ದು ಇನ್ನೊಂದು ಏನೋ ಮಾರ್ತಾ ಇದ್ದೀವಿ, ಅದು ಮಾರಿದ ತಕ್ಷಣ ನಿಮ್ಗೆ ಕೊಟ್ಬಿಡ್ತೀವಿ, ಆಸೆ ಎಲ್ಲ ಹುಟ್ಟಿಸ್ಬಿಡ್ತಾರೆ. ಅವರೇ ಒಂದು 5-8-12 ಕಾಂಬಿನೇಷನ್ ಇರ್ತಾರೆ, ನಿಮ್ಮನ್ನು 5-8-12 ಕಾಂಬಿನೇಷನ್ ತಳ್ಳಿಬಿಡ್ತಾರೆ ಆ ಟೈಮಲ್ಲಿ ಬಂದಿರತಕ್ಕಂಥದ್ದು. ಸೊ ಸಾಕಷ್ಟು ಜನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಎಕ್ಸ್ಟ್ರಾ ಇದ್ದಿದ್ದು ಕೊಟ್ಟಿದ್ದು ಏನು ಬೇಜಾರಾಗಲ್ಲ, ಇದ್ದಿದ್ದು ಕೊಟ್ಟಾಗಲೇ ಬೇಜಾರಾಗೋದು. ಎಕ್ಸ್ಟ್ರಾ ಇದ್ದಿದ್ದು ಕೊಟ್ಟಿದ್ದು ಏನು ಬೇಜಾರಾಗಲ್ಲ, ಇದ್ದಿದ್ದು ಕೊಟ್ಬಿಡ್ತೀವಲ್ಲ, ಅದು ಯಾರಿಗೋ ಹಸ್ಬೆಂಡ್ಸ್ ಗೊತ್ತಿಲ್ದಲೆ, ಅಥವಾ ಮನೆಯವ್ರಿಗೆ ಗೊತ್ತಿಲ್ದಲೆ, ಅಥವಾ ಹಸ್ಬೆಂಡ್ಸು ವೈಫ್ ಗೊತ್ತಿಲ್ದಲೆ ಎಲ್ಲೋ ಒಂದು ಕಡೆ ಸಾಲ ಮಾಡ್ಕೊಂಬಂದ್ಬಿಟ್ಟು ಯಾರಿಗೊಬ್ಬರು ಫ್ರೆಂಡ್ಗೆ ಶ್ಯೂರಿಟಿ ಹಾಕ್ಬಿಟ್ಟು ಭಾಳಷ್ಟು ನಾವು ಕಷ್ಟಗಳು ಮಾಡ್ಕೊಂಬಿಡ್ತೀವಿ. ಸ್ವಲ್ಪ ಕೇರ್ಫುಲ್ಲಾಗಿ ದಿಸ್ ಸೈನ್ಸ್ ಹೆಲ್ಪ್ಸ್ ಅಂತ ನಾನು ಹೇಳ್ತೀನಿ. ಖಂಡಿತ ಇದನ್ನು ಕಲಿತಾಗ ಅದ್ಭುತವಾಗಿರುತ್ತೆ. ಇದೇ ಹುಬ್ಳಿಗೆ ಬರ್ತಾ ಇದ್ದೀನಿ, ಇದೇ ಸ್ಯಾಟರ್ಡೆ ಸಂಡೇ.
ನೆಕ್ಸ್ಟ್ ಬ್ರೇಕ್ ಆದಮೇಲೆ ಒಂದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆದಾಗಲಿ. ಓಕೆ ಗುರುಜಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದೇ ವೀಕೆಂಡ್ಗೆ ಗುರುಜಿ ಹುಬ್ಳಿಗೆ ಬರ್ತಾ ಇದ್ದಾರೆ, ಆಮೇಲೆ ಶಿವಮೊಗ್ಗಕ್ಕೆ ಫೆಬ್ರವರಿ 9ಗೆ ಬರ್ತಿದ್ದಾರೆ, ಫೆಬ್ 23ಗೆ ಮಂಗಳೂರು, ಮಾರ್ಚ್ 9, 10ಕ್ಕೆ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಹಾಗಿದ್ರೆ ಇವಾಗ ಒಬ್ರು ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿಮ್ಮ. 26/2/1987. 26/2/87. ಟೈಮಿಂಗ್ಸ್ ಏನು? ನಮ್ಮ ಮಗಂದು ಮದ್ವೆ ಆಗಿತ್ತು, ಸ್ವಲ್ಪ ಅವ್ರ ಜೀವನ ಹೆಂಗಿದೆ ಅಂತ ಕೇಳ್ಬೇಕು. ಟೈಮಿಂಗ್ಸ್ ಹೇಳಿ ಫಸ್ಟ್. ಟೈಮಿಂಗ್ಸ್ 12:40 AM. 12:40 AM. ಹುಟ್ಟಿರುವಂತ ಊರು ಯಾವ್ದು? ಹೊಳಲ್ಕೆರೆ. ಎಲ್ಲಿ ಬರ್ತದ ಜಿಲ್ಲೆ? ಸ್ವಲ್ಪ ಫಾಸ್ಟ್ ಆಗಿ ಮಾತಾಡಿ. ಹೊಳಲ್ಕೆರೆ. ನನಗ್ ಗೊತ್ತಿಲ್ಲ, ಗುರುಜಿ ಗೊತ್ತಿದ್ರೆ ಗುರುಜಿ ಮಾತಾಡಿ. ಗುರುಜಿ ಜಿಲ್ಲೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಮೇಡಮ್, ಏನು ಕೇಳಬೇಕಾಯ್ತು? 25ರ ರಾತ್ರಿ ಬಗ್ಗೆ ಕೇಳಬೇಕಿತ್ತು. ಮದುವೆದು ಆಗಿತ್ತು, ಸ್ವಲ್ಪ ಹೆಂಗಿದೆ ಅವನ ಜೀವನ? ಸ್ವಲ್ಪ ಯಾಕೋ ಒಂದ್ ಸ್ವಲ್ಪ ಸರಿ ಇಲ್ಲ, ಒಂದು ಮಂಕಾಗಿದ್ದಾರೆ, ಅದಕ್ಕೆ ಕೇಳಿ. ರಾಹು ದಶೆ ನಡೀತಾ ಇದೆ. ರಾಹು ದಶೆ ಕೊನೆಯಲ್ಲಿದೆ, ಮುಂದಿನ ವರ್ಷ ಏಪ್ರಿಲ್ ಮುಗಿದೋಗುತ್ತೆ. ರಾಹು ದಶೆ ಕುಜಭುಕ್ತಿ ನಡೀತಾ ಇದೆ. ರಾಹು ದಶೆ ಕುಜಭುಕ್ತಿ ಕಾಂಬಿನೇಷನ್ ನೋಡೋಣ, ಏನು ಕಾಂಬಿನೇಷನ್ ಬರ್ತದೆ. ಮುಂದೆ ಗುರು ಹೇಗಿದೆ ಅಂತ ನೋಡೋಣ. ರಾಹುನಲ್ಲಿ 2-5-11, ಕುಜನಲ್ಲಿ 1-6-11, ಮುಂದೆ 2-4-5 ನೋಡೋಣ. ಕಸ್ಪಲಲ್ಲಿ ನೋಡ್ಬಿಟ್ಟು ಹೇಳ್ತಕ್ಕಂಥದ್ದು ಕುಜ 1-2-4-5. ಸಣ್ಣದಾಗಿರ್ತಕ್ಕಂಥ ವೈಮನಸ್ಯ ಅಂತ ತೋರಿಸ್ತಾ ಇದೆ. 25ರ ರಾತ್ರಿ 26ರ ಬೆಳಿಗ್ಗೆ ಅಂದರೆ ನಾನು ಆ ರೀತಿ ನೋಡ್ತಾ ಇದ್ದೀನಿ. 20ರ ರಾತ್ರಿ 27ರ ಬರಿಗೆ ಅಂದರೆ ಇಲ್ಲಿ ನಂಬರ್ಸ್ ಚೇಂಜ್ ಆಗುತ್ತೆ. ನಾನು ಅದೊಂದು ಪಾಯಿಂಟ್ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇವಾಗ ಜಾತಕನ. ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ತೋರಿಸ್ತಾ ಇದೆ. 2-7-11 ಕಾಂಬಿನೇಷನ್ ಅದ್ಭುತವಾಗಿದೆ. ಮುಂದೆ ಬರ್ತಕ್ಕಂಥ ಗುರುದರ್ಶನ ತುಂಬ ಚೆನ್ನಾಗಿದೆ. ಕಸ್ಪಲಲ್ಲೂ ಕೂಡ ಏನೂ ತೊಂದರೆ ಇಲ್ಲ. ಸಣ್ಣ ಪುಟ್ಟ ವೈಮನಸ್ಯ ಇರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಮೇಜರ್ ಆಗಿ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತಲ್ಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. ನಮಸ್ತೆ. 27/7/92. 27/7/92. ಟೈಮಿಂಗ್ಸ್ ಏನು? 7:05 ಮೇಡಮ್, ಮುಂಜಾನೆ 7:05 ಬೆಳಿಗ್ಗೆ. ಹುಟ್ಟಿರುವಂತ ಊರು? ಜಮಖಂಡಿ ಮೇಡಮ್. ಜಮಖಂಡಿ. ಮಾತಾಡಿ ಸರ್. 1992 ಗುರುಜಿ. ಟೈಮು 7:05 ಬೆಳಿಗ್ಗೆ. 7:05. ಹುಟ್ಟಿದ ಊರು ಯಾವ್ದು ಸರ್? ಜಿಲ್ಲೆ? ಜಮಖಂಡಿ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸರ್. ಬಾಗಲಕೋಟೆ. ಓಕೆ, ಜಮಖಂಡಿ. ಓಕೆ, ಬಂದಿದೆ. ಹೇಳಿ ಸರ್, ಏನು ಕೇಳಬೇಕಾಯ್ತು? ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮಿಥುನ ರಾಶಿ, ಹುಟ್ಟಿರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರ. ನಿಮ್ದೇನಾ? ನಮ್ಮ ಬ್ರದರ್ ಗುರುಜಿ. ಬ್ರದರ್ದು. ರಾಹು ದಶೆ ಬುಧಭುಕ್ತಿ ಮುಂದಿನ ವರ್ಷ ಅಕ್ಟೋಬರ್ವರೆಗಿದೆ. ಗುರುದಶ ಬುಧಭುಕ್ತಿ, ಸಾರಿ, ಗುರುದಶ ಬುಧಭುಕ್ತಿ ಏನು ತೋರಿಸ್ತಾ ಇದೆ ನೋಡೋಣ. ಗುರು 1-6-12, ಬುಧ 3-12. ಸ್ವಲ್ಪ ಟಫ್ ಇದೆ ಸರ್ ಮದುವೆ. ದಶಾದಲ್ಲಂತೂ ಇಲ್ಲವೇ ಇಲ್ಲ. ಭುಕ್ತಿಗಳು ಹುಡ್ಕೊಂಡು ಹೋದರೆ 2-7 ಕಾಂಬಿನೇಷನ್ ಬರ್ತಕ್ಕಂಥದ್ದು ಸೂರ್ಯನಲ್ಲಿ ತೋರಿಸ್ತಾ ಇದೆ. ಗುರು ಮತ್ತು ಸೂರ್ಯನಲ್ಲೇ ಕಾಂಬಿನೇಷನ್ನು. ಬಟ್ ಗುರು ಮತ್ತು ಸೂರ್ಯ ಭಾಳ ದೂರದಲ್ಲಿ ತೋರಿಸ್ತಾ ಇದ್ದಾರೆ. 2023ಕ್ಕೆ ತೋರಿಸ್ತಾ ಇದೆ. ಅದಕ್ಕಿಂತ ಹತ್ತಿರದಲ್ಲಿ ಆಗಬೇಕು ಅಂತಂದರೆ ಶುಕ್ರ ಮತ್ತು ಸೂರ್ಯ ಈ ಮೇ ಮತ್ತು ಜೂನ್ ಈ ವರ್ಷದಲ್ಲಿ ಸಣ್ಣದಾಗಿರ್ತಕ್ಕಂಥ ಸಮಯದಲ್ಲಿ ಅಂತರ್ಭುಕ್ತಿಲಿ 2-7 ಕಾಂಬಿನೇಷನ್ ಬರುತ್ತೆ. ಆ ಸಮಯದಲ್ಲಿ ನೋಡಿದ್ರೆ ಬೇಗ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದೇ ವರ್ಷ ಮೇ ಮತ್ತು ಜೂನ್. ಅದು ಬಿಡ್ತು ಅಂತಂದರೆ ನೆಕ್ಸ್ಟ್ ಇಯರ್ ಮತ್ತೆ ಮೇ ಜೂನ್ಗೆ ಹೋಗಬೇಕಾಗತ್ತೆ. ಸ್ವಲ್ಪ ಆದರೂ ಕೂಡ ದಶಾದಲ್ಲಿ 1-6 ಕಾಂಬಿನೇಷನ್ ಬಂದರೆ ಮದುವೆ ಸೆಟ್ ಆಗೋದು ತುಂಬಾ ಟಫ್ ಕಾಂಬಿನೇಷನ್ ಆಗುತ್ತೆ. ಅವ್ರ ಮಂತ್ರಗಳನ್ನ ಸ್ವಲ್ಪ ಹೆಚ್ಚಾಗಿ ಹೇಳ್ಕೋಬೇಕು. 2-7 ಕಾಂಬಿನೇಷನ್ ಬರ್ತಕ್ಕಂಥ ಒಂದು ವಿಚಾರ ನೋಡಿದಾಗ ಸೂರ್ಯನಲ್ಲಿ ಮತ್ತು ಶನಿ ಕಾಂಬಿನೇಷನಲ್ಲಿ 2-7 ಬರ್ತಕ್ಕಂಥದ್ದು. ಒಂದು ಆರೆಂಜ್ ಕಲರ್ ಬಟ್ಟೆ ತಗೊಳ್ಳಿ, ಅದಕ್ಕೆ ಒಂದು ಕರಿ ಉದ್ದಿನಕಾಳು ಬೇಡ, ಕರಿ ಎಳ್ಳನ್ನು ಹಾಕಿ ಅದನ್ನು ಸಾಧ್ಯವಾದರೆ ಬನ್ನಿ ಮರ ಅಲ್ಲಿ ಇರ್ತಕ್ಕಂಥದ್ದು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದನ್ನು ಕಂಟಿನ್ಯೂಸ್ ಆಗಿ 5 ಶನಿವಾರಗಳು ಮಾಡಿದ್ರೆ ವಿಶೇಷವಾಗಿ ಲಾಭ ಬರುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಅಂತ ಹೇಳ್ತಾ ಗುರುಜಿ ರಾಶಿಫಲಗಳನ್ನ ಮಿಕ್ಕಿರೋದು ನಾನು ನಾಳೆ ಹೇಳ್ಬೋದು. ಗುರುಜಿ, ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಭಾಳ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಭಾಳಷ್ಟು ಜನ ಬಾಂಬೆಲಿದ್ದಾರೆ, ಪೂನಾದಲ್ಲಿದ್ದಾರೆ, ಹೈದರಾಬಾದಿಂದ ನೋಡ್ತಾ ಇದ್ದಾರೆ, ಬೇರೆ ಬೇರೆ ಊರುಗಳಲ್ಲಿಂದ ನೋಡ್ತಾ ಇದ್ದಾರೆ.
ಅನೇಕ ಊರುಗಳಲ್ಲಿ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಈಗ ಬೆಂಗಳೂರು, ಮೈಸೂರು, ಮಂಗಳೂರು ಇರ್ಬೋದು, ಮತ್ತು ಹುಬ್ಳಿಲಿರ್ಬೋದು. ರೀಸೆಂಟಾಗಿ ಒಂದು ಥಾಟ್ ಬಂತು. ನಮ್ಮ ಹತ್ರ ಒಂದು ಆ್ಯಪ್ ಇದೆ, ಒಂದು ಆ್ಯಪ್ ಮಾಡ್ಕೊಂಡಿದ್ದೀವಿ. ವಾಟ್ಸ್ಯಾಪಲ್ಲಿ ಕ್ಲಾಸಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದೀನಿ. ನೀವು ಯಾವುದೇ ಊರಲ್ಲಿ ಕೂತ್ಕೊಳ್ಳಿ, ಇಂಟರ್ನೆಟ್ ಇದ್ದರೆ ಸಾಕು, ನಿಮ್ಮದು ವಾಟ್ಸ್ಯಾಪ್ ಇದ್ದರೆ ಸಾಕು. ವಾಟ್ಸ್ಯಾಪಲ್ಲಿ 5 ದಿವಸದ ಮಟ್ಟಿಗೆ ಕ್ಲಾಸಸ್ ಮಾಡಿ, ವೀಕ್ ಡೇಸ್ ಅಲ್ಲ, ಶನಿವಾರ ಭಾನುವಾರ ಅಲ್ಲ, ಸೋಮವಾರದಿಂದ ಶುಕ್ರವಾರದವರೆಗೂ ನಿಮ್ಮ ಕನ್ವೀನಿಯೆಂಟ್ ಟೈಮಲ್ಲಿ ಜ್ಯೋತಿಷ್ಯ ನಿಮ್ಮ ಮನೇಲೇ ಕೂತ್ಕೊಂಡು, ನೀವು 4-5 ಜನ ಇದ್ದರೆ 4-5 ಜನನ ಪಾರ್ಟಿಸಿಪೇಟ್ ಮಾಡಿ ಜ್ಯೋತಿಷ್ಯ ಕಲಿಬೋದು. ಆ ರೀತಿ ಒಂದು ರೆವಲ್ಯೂಷನ್ ತರೋಣ ಅಂತಿದ್ದೀನಿ. ಮನೇಲಿ 3 ಜನ ಇದ್ದಾರೆ, 4 ಜನ ಇದ್ದಾರೆ, ನಾವು ಶನಿವಾರ ಭಾನುವಾರ ಬರೋಕ್ಕಾಗಲ್ಲ, ಯಾವುದೋ ಹಳ್ಳಿಲಿದ್ದೀವಿ, ಇಂಟರ್ನೆಟ್ ಚೆನ್ನಾಗಿದೆ, ನೆಟ್ ಬರಬೇಕು, ಮೊಬೈಲ್ ಮುಖಾಂತರ, ವಾಟ್ಸ್ಯಾಪ್ ಮುಖಾಂತರ ಕ್ಲಾಸಸ್ ಮಾಡೋ ಒಂದು ಆಲೋಚನೆಯಲ್ಲಿದ್ದೀನಿ. ಇದನ್ನು ಒಂದು ಟ್ರಯಲ್ ಟೆಸ್ಟ್ ಮಾಡಿಬಿಟ್ಟು ಸಕ್ಸಸ್ ಆದಾಗ ಖಂಡಿತ ಅದರದ್ದು ಕ್ಲಾಸಸ್ ಹೇಳ್ತಾ ಹೋಗ್ತಾ ಇರ್ತೀವಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕೇಳ್ಕೊಳ್ಳಿ. ನಾವು ವೀಕೆಂಡ್ಸ್ ಬರೋಕ್ಕಾಗಲ್ಲ, ಹುಬ್ಳಿ ದೂರ ಆಗುತ್ತೆ, ಭಾಳ ದೂರ ಆಗುತ್ತೆ, ಮಂಗಳೂರಲ್ಲಿ ಹತ್ರ ಇದ್ದೀವಿ, ಮಂಗಳೂರು ಬರೋಕ್ಕಾಗಲ್ಲ, ನಾವು ಯಾವುದೋ ಹಳ್ಳಿಲಿದ್ದೀವಿ ಅಥವಾ ಯಾವುದೋ ದೂರದಲ್ಲಿ ಒಂದು ತಾಲೂಕು ಲೆವೆಲಿದ್ದೀವಿ ಅಂಥವ್ರಿಗೆ, ಮತ್ತು ಯಾರು ಬಾಂಬೆಲಿದ್ದೀವಿ, ಪೂನಾದಲ್ಲಿದ್ದೀವಿ, ಒಂದು ಕ್ಲಾಸ್ ನಾವು ಕಲಿಲೇಬೇಕು. ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ, ಕ್ಲಾಸ್ ಮಾಡ್ಬೇಕು ಸರ್, ಬರೋಕ್ಕಾಗ್ತಾಯಿಲ್ಲ, ದೂರ ಇದೆ, ಶನಿವಾರ ಭಾನುವಾರ ಅದು ಇದಾಗುತ್ತೆ ಅಂತ. ಬಟ್ ಶನಿವಾರ ಭಾನುವಾರ ನಾರ್ಮಲ್ ಕ್ಲಾಸ್ ನಡೀತಾ ಇರುತ್ತೆ. ಬಟ್ ಯಾರಿಗೆ ಬರೋಕ್ಕಾಗಲ್ಲ, ವೀಕ್ ಡೇಸ್ ಮಂಡೇ ಟು ಫ್ರೈಡೇ ಕೆಲವು ಅವರ್ಸ್ ಫಿಕ್ಸ್ ಮಾಡಿಬಿಟ್ಟು ನಿಮ್ಮ ಒಂದು ಫ್ರೀ ಟೈಮಲ್ಲಿ, ನಮ್ಮ ಫ್ರೀ ಟೈಮಲ್ಲಿ ಖಂಡಿತ ವಾಟ್ಸ್ಯಾಪ್ ಮುಖಾಂತರ ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥ ಒಂದು ಟೆಕ್ನಾಲಜಿನ, ಒಂದು ತಂತ್ರಜ್ಞಾನನ ಮಾಡಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕಲಿಸ್ತಕ್ಕಂಥದ್ದು ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. ನೋಡಿ, ಆ ಥರ ಆಗಿದ್ದರೆ ಖಂಡಿತ ರಿಜಿಸ್ಟರ್ ಆಗಿ ಖಂಡಿತ ಒಂದು ಸಕ್ಸಸ್ ಮಾಡೋಣ ಅದರಿಂದ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ಒಂದು ಒಳ್ಳೆ ಆಲೋಚನೆ ಅಂತಾನೆ ಹೇಳ್ಬೋದು. ಇವಾಗ ಟೆಕ್ನಾಲಜಿ ತುಂಬಾ ಬೆಳೆದೋಗ್ಬಿಟ್ಟಿದೆ. ಸೊ ಎಲ್ಲಿಂದ ಎಲ್ಲಿದ ಮಟ್ಟಕ್ಕೆ ಬೇಕಾದ್ರೂ ರೀಚ್ ಆಗ್ಬೋದು. ಅಂಥದ್ರಲ್ಲಿ ಗುರುಜಿ ವಿದ್ಯೆ ಹೇಳ್ಕೊಡ್ತಿರೋದೇ ಒಂದು ದೊಡ್ಡ ವಿಷಯ. ಆದ್ರೆ ಟೆಕ್ನಾಲಜಿ ಅಂದ್ರೆ ಒಂದು ಇಂಟರ್ನೆಟ್ ಮುಖಾಂತರ ಇವಾಗ ಮನೇಲೆ ಕೂತ್ ಕಲಿಬಹುದು. ಅಂದ್ರೆ ಮೊದಲೇ ಸುಲಭ ಮಾಡಿದ್ರು 4 ದಿನದಲ್ಲಿ, ಇನ್ನೂ ಸುಲಭ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಸಮಯದ ಅಭಾವ, ಕಾರ್ಯಕ್ರಮ ಮುಗಿಸ್ಬೇಕು. ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾತನಾಡ್ತೀವಿ ಅಂತ ಹೇಳ್ತಾ, ಇದೇ ವೀಕೆಂಡ್ ಗುರುಜಿ ಹುಬ್ಳಿಗೆ ಬರ್ತಾ ಇದಾರೆ. ಫೆಬ್ರವರಿ 9ಗೆ ಶಿವಮೊಗ್ಗ, ಫೆಬ್ರವರಿ 23ಗೆ ಮಂಗಳೂರು, ಮಾರ್ಚ್ 9ಗೆ ಬೆಂಗಳೂರು ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗ್ತೀನಿ. ನೋಡ್ತಾ ಇರಿ.